ಬೆಂಗಳೂರಿನಲ್ಲಿ 10ನೇ ದಿನವೂ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. ವಿಶೇಷ ಅಂದ್ರೆ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಒತ್ತುವರಿ ತೆರವು ಮಾಡಿರುವ ಸ್ಥಳಗಳಿಗೆ ವಿಸಿಟ್ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಸ್ಥಳೀಯ ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ಕೊಡ್ತೀವಿ ಎಂದ ಸಿಎಂ ಹೊರ ರಾಜ್ಯದ ವ್ಯಾಪಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಫುಟ್ಪಾತ್ ಒತ್ತುವರಿ ವಿರುದ್ಧ ಜಿಬಿಎ ಬೃಹತ್ ಸಮರ. 500 ಕಿಲೋಮೀಟರ್ ಒತ್ತುವರಿ ತೆರವು ಖುದ್ದು ಪರಿಶೀಲಿಸಿದ ಸಿಎಂ. ಬೆಂಗಳೂರಿನಲ್ಲಿ ಕಳೆದ 10 ದಿನಗಳಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಜೋರಾಗಿ ನಡೆಯುತ್ತಿದೆ. ಫುಟ್ಪಾತ್ ನುಂಗಣ್ಣರ ವಿರುದ್ಧ ಆರಂಭವಾಗಿರೋ ಕಾರ್ಯಾಚರಣೆಗೆ ತೀವ್ರ ವಿರೋಧದ ನಡುವೆಯೂ ನಗರದಲ್ಲಿ ಜೆಸಿಬಿಗಳು ಗರ್ಜಿಸುತ್ತಿವೆ. ಕಳೆದ 10 ದಿನಗಳಲ್ಲಿ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ 500 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಪೂರ್ಣಗೊಂಡಿದೆ. ಜಿಬಿಎ ಕಾರ್ಯಾಚರಣೆಯಿಂದ ಕಂಗಾಲಾಗಿರುವ ವ್ಯಾಪಾರಿಗಳಿಗೆ ಆತಂಕ ಬೇಡ ಅಂತ ನಿನ್ನೆಯಷ್ಟೇ ಸಿಎಂ ಭರವಸೆ ಕೊಟ್ಟಿದ್ರು. ಇವತ್ತು ತೆರವು ಕಾರ್ಯಾಚರಣೆ ವೀಕ್ಷಣೆಗಾಗಿ ಖುದ್ದು ಸಿಟಿ ರೌಂಡ್ಸ್ ಹಾಕಿದ್ರು. ಎಚ್ಎಎಲ್ನಿಂದ ಪರಿಶೀಲನೆ ಶುರು ಮಾಡಿದ್ರು. ಎಚ್ಎಎಲ್ ಬ್ರಿಡ್ಜ್ ಬಳಿ ಎಷ್ಟು ಅಂಗಡಿ ತೆರವು ಮಾಡಿದ್ದೀರಿ ಅಂತ ಅಧಿಕಾರಿಗಳಿಂದ ಮಾಹಿತಿ ಪಡೆದ್ರು. ಇದಾದ ಬಳಿಕ ದೊಡ್ಡನೆಕುಂದಿಗೆ ಬಂದ ಸಿಎಂ ಎಚ್ಎಸ್ಆರ್ ಲೇಔಟ್ನಲ್ಲಿ ಸುತ್ತಾಡಿದ್ರು. ಫುಟ್ಪಾತ್ನಲ್ಲಿ ತೆರವು ಮಾಡಿದ್ದ ಅಂಗಡಿಗಳ ಅವಶೇಷಗಳನ್ನ ಕಂಡು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಜಯನಗರದ 4ನೇ ಬ್ಲಾಕ್ನಲ್ಲಿರೋ ಮಾರುಕಟ್ಟೆಯಲ್ಲಿ ಸುತ್ತಾಡಿದ್ರು. ಬೀದಿ ಬದಿ ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ಕೊಟ್ಟು ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಎಂದ ಡಿಕೆ ಶಿವಕುಮಾರ್ ಫುಟ್ಪಾತ್ ವ್ಯಾಪಾರದಲ್ಲೂ ದೊಡ್ಡ ಮಾಫಿಯಾ ಇದೆ ಅಂತ ಹೇಳಿಕೆ ನೀಡಿದ್ರು. ಹೌದು, ಐಡಿ ಕಾರ್ಡ್ ಕೊಟ್ಟದಕ್ಕೆ ಅವರು ಹೈಕೋರ್ಟ್ ಅವರು ಇದು ಬೇಡ ಅಂತ ಸೆಟ್ ಮಾಡಿದ್ದಾರೆ. ನಾವು ನಾವೇ ಕೊಟ್ಟಂತ ಐಡಿ ಕಾರ್ಡ್ನ ನಾವು ಗುರುತಿಸಲೇಬೇಕು, ಗೌರವ ಕೊಡಲೇಬೇಕು. ಬಟ್ ಕೋರ್ಟ್ ಆದೇಶನೂ ನಾವು ಕೇಳಲೇಬೇಕು. ತಿರ್ಗಿ ಅವರೆಲ್ಲರೂ ಕೂಡ ಹೊಸದಾಗೆ ಪರಿಶೀಲನೆ ಮಾಡಿಬಿಟ್ಟು ಆ ಕಾರ್ಡ್ ಅವ್ರಿಗೂ ಕರೆದು ಮಾತಾಡಿ ಹೊಸ ಕಾರ್ಡ್ನ ಕಾರ್ಪೊರೇಷನ್ 5 ಕಾರ್ಪೊರೇಷನ್ ಇದೆಯಲ್ಲ ಕೊಡ್ತಾರೆ. ದೊಡ್ಡ ಮಾಫಿಯಾ ಇದೆ ಇಲ್ಲಿ. ತಂದು ಕೆಲವರು ಇವರು ರೌಡಿಗಳು ಅವ್ರ ಹತ್ರ ದುಡ್ಡಿಸ್ಕೊಳ್ಳೋದು, ಬಿಡೋದು, ಮಾಡೋದು, ಒಂದೊಂದು ಏರಿಯಾಗೆ ಹಂಚ್ಕೊಳ್ಳೋದು, ಆ ಥರ ಎಲ್ಲ ನಡೆದಿದೆ. ಆ ಮಾಹಿತಿ ಎಲ್ಲ ನಮಗೆ ಗೊತ್ತಿದೆ. ಜಯನಗರದ ಬಳಿಕ ಅಧಿಕಾರಿಗಳ ಜೊತೆಯಲ್ಲೇ ಸೀದಾ ಮಾಧವನ್ ಪಾರ್ಕ್ಗೆ ಬಂದ್ರು. ಬಸ್ ನಿಲ್ದಾಣದ ಬಳಿ ಫುಟ್ಪಾತ್ ಪರಿಶೀಲನೆ ನಡೆಸಿ ಬ್ಲೂ ಪ್ರಿಂಟ್ ವೀಕ್ಷಿಸಿದ್ರು. ಅಶೋಕ ಪಿಲ್ಲರ್ ಬಳಿಯೂ ಸಿಎಂ ರೌಂಡ್ಸ್ ಹಾಕಿದ್ರು. ಈ ನಡುವೆ ಇವತ್ತು ಕೂಡ ಬಸವೇಶ್ವರ ನಗರದಲ್ಲಿ ಜೆಸಿಬಿ ಕ್ರೇನ್ಗಳು ಆರ್ಭಟಿಸಿದ್ವು. ಶಾಲಿನಿ ಲೇಔಟ್ ಬಸ್ ನಿಲ್ದಾಣದ ಸಮೀಪ ನಂದಿನಿ ಪಾರ್ಲರ್, ಚಪ್ಪಲಿ ಅಂಗಡಿಗಳನ್ನ ತೆರವು ಮಾಡಿ ಬಿಸಿ ಮುಟ್ಟಿಸಿದ್ರು. ಇನ್ನು ಯಾರೂ ಕೂಡ ತೆರವು ಮಾಡಿದ ಜಾಗದಲ್ಲಿ ವ್ಯಾಪಾರ ಮಾಡಬೇಡಿ, ಕಾನೂನಾತ್ಮಕವಾಗಿ ನಿಮ್ಮ ಬದುಕಿಗೆ ಬೇಕಾದ ವ್ಯವಸ್ಥೆ ಮಾಡ್ತೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ರು. ತೆರವು ಮಾಡಿದ ಕಡೆ ವಾಪಸ್ ಬರುವಂತದ್ದು ಆಗಬಾರ್ದು ಅಂತ ನಾನು ಅವರಲ್ಲೂ ರಿಕ್ವೆಸ್ಟ್ ಮಾಡಿದ್ದೇನೆ. ನಮ್ಮ ಅಧಿಕಾರಿಗಳಲ್ಲೂ ನಾನು ಎನ್ಫೋರ್ಸ್ ಮಾಡಬೇಕಾಗತ್ತೆ. ಅಂಥದ್ದೆಲ್ಲಾದರೂ ಆದರೆ ಸ್ವಲ್ಪ ಎನ್ಫೋರ್ಸ್ಮೆಂಟ್ ಮಾಡ್ತೇವೆ. ಬಂದಿದೆ, ಇನ್ನೂ ನಡೀತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಭೇಟಿ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಹೌದು, 1,500 ಇಂದ 2,000 ಕಿಲೋಮೀಟರ್ ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೇವೆ. 500 ಚಿಲ್ಲರೆ ಕಿಲೋಮೀಟರ್ ಆಗಿದೆ, ಇನ್ನೂ ಮುಂದುವರಿಸ್ತೇವೆ. ಅಂತೂ ಸುಪ್ರೀಂ ಕೋರ್ಟ್ ಸೂಚನೆಯಡಿ ಜಿಬಿಎ ಆಪರೇಷನ್ ಫುಟ್ಪಾತ್ ಕೈಗೊಂಡಿದೆ. ಇದಕ್ಕೆ ಬಿಜೆಪಿ ಸಂಸದ ಲೇಹರ್ ಸಿಂಗ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರವೇ ಸಂಘಟನೆ ಕೂಡ ಸರ್ಕಾರದ ಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಲಕ್ಷ್ಮೀ ನರಸಿಂಹ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು.